ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ 22 ಆಗಸ್ಟ್ 2024 ಗುರುವಾರ. ಸೂರ್ಯೋದಯ ಬೆಳಗ್ಗೆ 6:08, ಸೂರ್ಯಾಸ್ತ ಸಂಜೆ 6:37, ಚಂದ್ರೋದಯ ರಾತ್ರಿ 8:47, ಚಂದ್ರಾಸ್ತ ಬೆಳಗ್ಗೆ 8:26. ಇಂದಿನ ತಿಥಿ ತೃತೀಯ ಸಂಜೆ 5:48 ನಂತರ ಚತುರ್ಥಿ. ಯೋಗ ಧೃತಿ ಮಧ್ಯಾಹ್ನ 1:11 ನಂತರ ಶೂಲ. ನಕ್ಷತ್ರ ಉತ್ತರ ಭಾದ್ರಪದ ರಾತ್ರಿ 3:09 ಆಗಸ್ಟ್ 23 ನಂತರ ರೇವತಿ. ಕರ್ಣ ವಿಷ್ಟಿ ಮಧ್ಯಾಹ್ನ 1:46, ಭವ ರಾತ್ರಿ 12:10 ಆಗಸ್ಟ್ 23 ನಂತರ ಬಾಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:36 ರಿಂದ 5:22, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:57 ರಿಂದ 12:47. ಪ್ರಾತಃ ಸಂಧ್ಯಾ ರಾತ್ರಿ 4:59 ರಿಂದ 6:08. ಸಂಧ್ಯಾಕಾಲ ಸಂಜೆ 6:37 ರಿಂದ 7:46, ಅಮೃತಕಾಲ ಸಂಜೆ 5:47 ರಿಂದ 7:13, ಸರ್ವಾರ್ಥ ಸಿದ್ಧಿಯೋಗ ರಾತ್ರಿ 10:05 ರಿಂದ ಬೆಳಗಿನ ಜಾವ 6:08 ಆಗಸ್ಟ್ 23 ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 1:56 ರಿಂದ 3:29. ಯಮಗಂಡ ಕಾಲ ಬೆಳಗ್ಗೆ 6:08 ರಿಂದ 7:42, ವರ್ಜಕಾಲ ಬೆಳಗ್ಗೆ 9:10 ರಿಂದ 10:36, ದುರ್ಮುಹೂರ್ತ ಬೆಳಗ್ಗೆ 10:18 ರಿಂದ 11:07 ನಂತರ ಮಧ್ಯಾಹ್ನ 3:17 ರಿಂದ 4:07. ರಾತ್ರಿ 3:09 ಆಗಸ್ಟ್ 23 ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ, ಮೀನ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಅನಗತ್ಯ ಆಲೋಚನೆಗಳು ನಿಮ್ಮನ್ನು ಆವರಿಸಬಹುದು, ಜೊತೆಗೆ ಅನಗತ್ಯ ಕೆಲಸಗಳ ಮೇಲೆ ಸಮಯ ಕಳೆಯುವುದು. ಈ ದಿನ ಯಾವುದೇ ಹೊಸ ಕಾರ್ಯ ಪ್ರಾರಂಭಿಸುವುದು ಬೇಡ. ಪ್ರಯಾಣದಲ್ಲಿ ಸಮಸ್ಯೆಗಳು ಬರುವುದು. ನಿಮ್ಮ ಅಮೂಲ್ಯ ವಸ್ತು ಕಳೆದುಕೊಳ್ಳುವ ಸಾಧ್ಯತೆ. ವೃಷಭ ರಾಶಿ. ಇಂದು ಬಿಡವಿಲ್ಲದ ದಿನವಾದರೂ ಮೋಜಿನಿಂದ ಕೂಡಿರುತ್ತದೆ ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದಲ್ಲದೆ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುವುದು. ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಮಯ ಕಳೆಯುವಿರಿ. ಒಡ ಹುಟ್ಟಿದವರೊಡನೆ ಸಂಬಂಧ ಹಿತವಿರುವುದು. ಮಿಥುನ ರಾಶಿ. ನಿಮ್ಮ ಪ್ರೀತಿ ಮತ್ತು ಕಾಳಜಿಯ ಮನಸ್ಥಿತಿ ಮಕ್ಕಳಲ್ಲಿ ಸಂತೋಷವನ್ನು ಉಂಟುಮಾಡುವುದು. ಹೃದಯ ಸಂಬಂಧಿ ಸಮಸ್ಯೆ ಇದ್ದರೆ ಹೆಚ್ಚಿನ ಜಾಗೃತೆ ವಹಿಸಿ. ಪೋಷಕಾಂಶ ಆಹಾರ ಸ್ವೀಕರಿಸಿ. ಅನವಶ್ಯಕ ಒತ್ತಡದಿಂದ ದೂರವಿರಿ. ಕಟಕ ರಾಶಿ. ನೀವು ಆರ್ಥಿಕವಾಗಿ ಸ್ವಲ್ಪ ನಷ್ಟವನ್ನು ಅನುಭವಿಸಬಹುದು. ಇಂದು ಹೆಚ್ಚು ದಣಿಯುವಿರಿ. ಕೆಲಸದಲ್ಲಿ ನಿಮಗೆ ಹೊಸ ಮತ್ತು ಕಷ್ಟಕರವಾದ ಕೆಲಸವು ಕಾಯುತ್ತಿದೆ. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಹಾಳು ಮಾಡಿಕೊಳ್ಳಬೇಡಿ. ಸಿಂಹ ರಾಶಿ. ಹಣದ ಅಭಾವದಿಂದ ಕೆಲಸದಲ್ಲಿ ತೊಡಕು ಉಂಟಾಗುವುದು. ನಕಾರಾತ್ಮಕ ವ್ಯಕ್ತಿಗಳಿಂದ ನಿರಾಸೆಯ ಅನುಭವ ಉಂಟಾಗುವುದು. ಇಂದು ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವಿರಲಿ. ಆರೋಗ್ಯದ ಕಡೆ ಗಮನವಹಿಸಿ. ತರಾತುರಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಕನ್ಯಾ ರಾಶಿ. ಇಂದು ಸಂತೋಷದಾಯಕ ದಿನ. ನೀವು ಆರ್ಥಿಕ ಭವಿಷ್ಯ ಮತ್ತು ಮಕ್ಕಳ ಮುಂದಿನ ಭವಿಷ್ಯದ ಯೋಜನೆ ಮಾಡಬಹುದು. ಈ ದಿನ ಪ್ರಕೃತಿಗೆ ಹತ್ತಿರವಿದ್ದು ಮನಃಶಾಂತಿಯನ್ನು ಪಡೆಯುವಿರಿ. ವೈವಾಹಿಕ ಜೀವನದಲ್ಲಿ ಸಹಭಾಗಿತ್ವ ಸಮಾಧಾನ ನೆಲೆಸುವುದು. ತುಲಾ ರಾಶಿ. ನಿಮ್ಮ ಸ್ವಯಂ ಸುಧಾರಣೆಯ ಯೋಜನೆಗಳು ಹೆಚ್ಚಿನ ರೀತಿಯಲ್ಲಿ ಫಲ ನೀಡುವುದು. ನಿಮ್ಮ ಬಗ್ಗೆ ನಿಮಗೆ ಒಳಿತು ಮತ್ತು ವಿಶ್ವಾಸ ಬರುವುದು. ನಿಮ್ಮ ಕುಟುಂಬದವರೊಂದಿಗೆ ಸಮಯ ಕಳೆಯಿರಿ. ಅವರು ನಿಮ್ಮ ಸಮಸ್ಯೆ ಅರ್ಥ ಮಾಡಿಕೊಳ್ಳುವರು. ವೃಶ್ಚಿಕ ರಾಶಿ.
ಹೆಚ್ಚು ಮಸಾಲೆಯುಕ್ತ ಮತ್ತು ಸಕ್ಕರೆಯುಕ್ತ ಆಹಾರವನ್ನು ಸೇವಿಸಬೇಡಿ. ನಿಮ್ಮ ಮಕ್ಕಳ ಅಭಿವೃದ್ಧಿಯನ್ನು ಕಂಡು ಸಂತೋಷಪಡುವಿರಿ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚುವುದು. ಸ್ನೇಹಿತರ ಜೊತೆ ಚಟುವಟಿಕೆಗಳು ಆನಂದ ಕೊಡುವುದು. ಧನು ರಾಶಿ. ನೀವು ಒಳ್ಳೆ ಹಣ ಸಂಪಾದಿಸುತ್ತೀರಿ. ಆದರೆ ಹೆಚ್ಚಿನ ಖರ್ಚಿನಿಂದ ಉಳಿಸಲು ಕಷ್ಟವಾಗುತ್ತದೆ. ನಿಮ್ಮ ಕಟುವಾದ ಮಾತಿನಿಂದ ಕುಟುಂಬದವರ ಶಾಂತಿ ಮತ್ತು ನೆಮ್ಮದಿಗೆ ಧಕ್ಕೆಯಾಗುವುದು. ಪ್ರಯಾಣದಿಂದ ಸುಸ್ತು ಅಥವಾ ತಲೆನೋವು ಬರಬಹುದು. ಮಕರ ರಾಶಿ. ಇಂದು ನೀವು ವೃತ್ತಿ ಅಥವಾ ವ್ಯಾಪಾರ ಸಲಹೆಗಾಗಿ ಹಳೆಯ ಸಹೋದ್ಯೋಗಿ ಅಥವಾ ಗೆಳೆಯರೊಂದಿಗೆ ಮಾತನಾಡಿದರೆ ಉತ್ತಮ. ಅವರ ಸಹಾಯ ದೊರೆತ ನಂತರ ಸಂತೋಷವಾಗಿರುವಿರಿ. ನಿಮ್ಮ ವಾಕ್ಚಾತುರ್ಯದಿಂದ ನಿಮಗೆ ವಿಶೇಷ ಅನುಕೂಲತೆ ಸಿಗುವುದು. ಕುಂಭ ರಾಶಿ. ವ್ಯಾಪಾರ ಉತ್ತಮಗೊಳಿಸಲು ಹೆಚ್ಚಿನ ಖರ್ಚು ಶ್ರಮದೊಂದಿಗೆ ಹೆಚ್ಚಿನ ಸಮಯವನ್ನು ವ್ಯಯಿಸಬೇಕಾಗುವುದು. ಕುಟುಂಬದೊಂದಿಗೆ ಪ್ರಯಾಣ ಯೋಜಿಸುವಿರಿ. ಒತ್ತಡದಿಂದ ದೂರವಿರಿ. ಮೀನ ರಾಶಿ. ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಅತಿಯಾದ ಭಾವುಕತೆ ಬೇಡ. ನೀವು ಕುಟುಂಬ ಮತ್ತು ವ್ಯಾಪಾರ ಸಮತೋಲನ ಕಾಪಾಡುವಲ್ಲಿ ವಿಜಯಗಳಾಗುವಿರಿ. ನಿಮ್ಮ ವೈವಾಹಿಕ ಜೀವನದ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡುವಿರಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.